ಬಾಹುಲಿ ತಿಲ್ಲಿ 1 ಲಕ್ಷ ಗಿಲ್ಲಿ. ತಾಲಿನ ತಿಂದ್ರೆ ನೀವು ಎಷ್ಟು ಗೆಲ್ತೀರಾ? 1 ಲಕ್ಷ ಗೆಲ್ತೀರಾ ಗುರು. ಏನು ಹೇಳಿ, 1 ಲಕ್ಷ ಇಲ್ಲಿ ರೆಡಿ ಆಗಿಕೊಂಡಿದ್ದಾರೆ. ಒಬ್ರು ಬೇಕು ಗುರು, ಇನ್ನು ಅಷ್ಟು ದೊಡ್ಡದಲ್ವಾ, ಒಬ್ರು ಎತ್ಕೊಂಡು ಹೋಗೋದು ಕಷ್ಟ. ಸರ್ ಯಾವ ಊರಿದು? ಯಾವ ಊರಿದು? ಇದು ಬೆಂಗಳೂರು ಅಲ್ವಾ? ವೈಟ್ ಫೀಲ್ಡ್ ಬೆಂಗಳೂರು ಅಲ್ವಾ? ಸರಿ ಸರ್, ವೈಟ್ ಫೀಲ್ಡ್ ಬೆಂಗಳೂರು. ಹಾಯ್ ಹಲೋ ವಾಟ್ಸಪ್ ಪ್ರಜೆಗಳೇ, ನಾನು ನಿಮ್ಮ ಕನ್ನಡ ಟ್ರಾವೆಲರ್ ಸೌಡಿಯಕ್ಕೆ ಸ್ವಾಗತ. ಸರ್ ನೀವು ಯಾವತ್ತನ ಊಟ ತಿಂದು 1 ಲಕ್ಷ ಗೆದ್ದಿದ್ದೀರಾ? ಗೆದ್ದಿಲ್ಲ. ಎಷ್ಟು ಸಂಬಳ ತಿಂಗಳಿಗೆ ನಿಮಗೆ? ನಮ್ಗೆ 15,000. 15,000 ಅಂದ್ರೆ 10 ತಿಂಗಳು ಸಂಬಳ ಮೇಲೆ ರೆಸ್ಟೋರೆಂಟ್ ಕಾಣಿಸ್ತಾ ಇದೆಯಲ್ಲ, ಆ ರೆಸ್ಟೋರೆಂಟ್ ಅವರು 2,000 ಕೊಟ್ಟು ಒಂದು ಊಟ ತಿಂದ್ರೆ 30 ನಿಮಿಷದಲ್ಲಿ 1 ಲಕ್ಷ ಗೆಲ್ತೀರು ಗುರು. ನೀವು ಏನ್ ಹೇಳಿ, 1 ಲಕ್ಷ ಗೆಲ್ತಾರಂತೆ. ಹೌದಾ? ಕೇಳಿದ್ದೀರಿ ಯಾವತ್ತನ? ಕೇಳಿಲ್ಲ ನಾವು. ಕೇಳಿಲ್ವಾ? ಏನ್ ಹೇಳಿ, ಬರಾಬರಿ 2,000 ರೂಪಾಯಿ ಹೊಸ ಬ್ಯಾಂಕ್ ಮನಿಯಿಂದ ಬರ್ತೈತೆ ನಿಮ್ಗೆ ಅಕೌಂಟ್ಗೆ. 1 ಲಕ್ಷ ಕೇವಲ 30 ನಿಮಿಷದಲ್ಲಿ ಖಾಲಿ ಮಾಡಿದ್ರೆ ಊಟನ. ಬಾಹುಬಲಿ ತಾಲಿ ಅಂತ ಮಾಡಿದ್ದಾರೆ. ಸೊ ಡೆಲ್ಲಿಯಲ್ಲಿ ತೋರಿಸಿದ್ದೆ ನಿಮಗೆ. ಅಲ್ಲಿ ಹೇಳ್ತಾ ಇದ್ದೀರಾ ಹೋಗೋಕ್ಕಾಗಲ್ಲಪ್ಪ ಅಲ್ಲಿ ಗಂಟ ಅಂತ ಹೇಳ್ತಾ ಇದ್ದೀರಿ. ಸೊ ಇವಾಗ ಬೆಂಗಳೂರಿಗೆ ಬಂದಿದೆ, ಎಲ್ಲಿ ವೈಟ್ ಫೀಲ್ಡ್ಗೆ ಬಂದಿದೆ, ITPLಗೆ ಬಂದಿದೆ. ಸೊ ಯಾರ್ಯಾರು ಒಳ್ಳೆ ಬ್ಯಾಟ್ಸ್ಮನ್ಸ್ಗಳಿದ್ದಾರೋ ಎಲ್ಲ ಬಂದು 1 ಲಕ್ಷ ಗೆಲ್ಕೊಂಡು ಮನೆಗೆ. ಇದಕ್ಕಿಂತ ಆಪರ್ಚುನಿಟಿ ಬೇಕಾ ಗುರು? ಯಾರು ದುಡ್ಡು ಮಾಡಬೇಕು ಅಂದ್ಕೊಂಡಿದ್ರೆ ಬನ್ನಿ, ವಿತಿನ್ 30 ಮಿನಿಟ್ಸು 2,000 ಕೊಟ್ಟು ಬಾಹುಬಲಿ ತಾಲಿನ ಫಿನಿಶ್ ಮಾಡಿ ಮನೆಗೆ ಎತ್ಕೊಂಡೋಗಿ 1 ಲಕ್ಷ. ಬನ್ನಿ ಹೋಗೋಣ. ಇಲ್ಲಿದೆ ನೋಡ್ರಿ ತಾಲಿ, ಯಾವುದು ಬಾಹುಬಲಿ ತಾಲಿ, ಬೆಂಗಳೂರು ಬಾಹುಬಲಿ ತಾಲಿ ಇಕ್ತಾ ಇದ್ದಾರೆ. ತುಂಬ ಬೇಜಾನ್ ಐಟಮ್ಗಳಿದೆ ಗುರು. ಎಷ್ಟು ಐಟಮ್ಗಳಿದೆ ನೋಡಿ, ತುಂಬ ಐಟಮ್ಗಳಿದೆ. ಸೊ ಇದನ್ನ ಒಳಗೆ ಎತ್ಕೊಂಡು ಹೋಗೋಣ ಇವಾಗ. TK ಬೈ ಲೇಲೋ, ಒಬ್ರ ಕೈಯಲ್ಲಿ ಆಗಲ್ಲ, ಜಾಸ್ತಿನ ಒಂದು ಆಲ್ಮೋಸ್ಟ್ ಒಂದು 10 kg ಇಂದ 11 kg ಇದೆ ಅನಿಸುತ್ತೆ, ಅದಕ್ಕೋಸ್ಕರ ಆಗಲ್ಲ. ಸೊ ಇವಾಗ ಇಬ್ಬರು ಎತ್ಕೊತಾರೆ. ಇಬ್ಬರು ಎತ್ಕೊಬೇಕು, ಒಬ್ರು ಆಗಲ್ಲ, ಅಲ್ಲಿ ಅಷ್ಟು ತೂಕನ ಒಬ್ರು ಎತ್ಕೊಳಕ್ಕಾಗಲ್ಲ ಅಲ್ವಾ, ಅದಕ್ಕೋಸ್ಕರನೇ. ಬರ್ತಾವ ನೋಡ್ರಿ. ಬಾ ಔಟ್ಸೈಡ್ ನೀಚೆ. ಇಬ್ಬರು ಬೇಕು ಗುರು, ಇನ್ನು ಅಷ್ಟು ದೊಡ್ಡದಲ್ವಾ, ಒಬ್ರು ಎತ್ಕೊಂಡು ಹೋಗೋದು ಕಷ್ಟ. ಸೊ ಅದಕ್ಕೋಸ್ಕರ ನೀಚೆ ಗ್ಲಾಸ್ ಹೋಗ್ಕೊಂತ. ಸೊ ಇಬ್ಬರು ಎತ್ಕೊಂಡು ಹೋಗ್ಬೇಕು. ಓಕೆ, ಸೊ ಬಾಹುಬಲಿ ಥಾಲಿ ರೆಡಿ ಮಾಡಿರೋ ಚೆಫ್ ಗುರು ಇವರು. ಇದನ್ನ ಸೊ ಕಿತ್ನಾ ಐಟಮ್ಸ್? 30 ಐಟಮ್ಸ್, 30 ಐಟಮ್ ಇದೆ. ಯಾವ ರೆಸ್ಟೋರೆಂಟು ಹೇಳಿಲ್ವಲ್ಲ ಇನ್ನು ನಮಗೆ. ಸೊ ನಾಯ್ಡುಗಾರಿ ಕುಂದಾ ಬಿರಿಯಾನಿ ಅಂದ್ಬಿಟ್ಟು ರೆಸ್ಟೋರೆಂಟ್ ITPL ಹತ್ರ ಇರೋದು, ವೈಟ್ ಫೀಲ್ಡಲ್ಲಿ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ, 30 ಐಟಮ್ ಇದೆ. ಕ್ಯಾ ಐಟಮ್ಸ್ है? पॉट बिरयानी आएगा, पॉट बिरयानी और मटन करी आएगा, ओके मटन करी, चिकन करी आएगा, चिकन करी, पालक पनीर, बटर मसाला है, पनीर बटर मसाला, ऑयल फ्राई, ओके चिकन जॉइंट ऑयल फ्राई है, कमजू पता है, ठीक है, चिकन टंगड़ी कबाब है, बोनलेस करी है, बॉइल्ड एग, चिकन टिक्का, चिकन दिल रुबा, ओके, बेबी कॉर्न 65, मशरूम चिल्ली, ड्रैगन चिकन, इधर चिकन चिल्ली है, ओके, इधर फिश अपोलो फिश है, हाँ अपोलो फिश है, पनीर मंचूरियन है, उसके बाद पेपर प्रॉन्स है आपका, एक ऑमलेट है, बटर नान है, 2 गोल. क्या स्पेशल है? ಇದೇನು ಸ್ಪೆಷಲ್ ಕೇಳಬೇಕು ನಾನು. ಯಾವ ರೆಸ್ಟೋರೆಂಟ್ ನೋಡಲಿಲ್ಲ. ಕ್ಯಾ ಸ್ಪೆಷಲ್ है वो? ये गोली सोडा है, गोली सोडा. हले कालದಲ್ಲಿ ನಾವು ನೋಡ್ತಾ ಇದ್ದೀವಿ. और लस्सी भी आएगा आपको. सो कितना टाइम में फिनिश कर सकते हैं कंपटीशन के लिए 30 मिनट्स है. 30 मिनट्स, खाली 30 मिनट्स में कंप्लीट करेगा एक ही आदमी 30 मिनट्स में. ಏನು ಹೇಳಿ, ಒಬ್ಬರು 30 ನಿಮಿಷದಲ್ಲಿ ಕಂಪ್ಲೀಟ್ ಮಾಡಿದ್ರೆ 1 ಲಕ್ಷ ಗೆಲ್ಕೊಂಡು ಹೋಗ್ಬೋದು. ಏನು ಹೇಳಿ, 1 ಲಕ್ಷ. ಸೊ ಯಾರು ನೋಡ್ತಾ ಇದ್ದೀರಾ, ನಾನು ನೋಡ್ತಾ ಇದ್ದೀನಿ ಇಲ್ಲಿ ನೋಡಿ, ಇಲ್ಲಿ ತೋರಿಸ್ತಾ ಇದ್ದೀನಲ್ವಾ, ಇಷ್ಟು ಡೆಲ್ಲಿಯಲ್ಲಿ ಹಿಂಗೆ ತೋರಿಸಿದ್ನಲ್ಲ, ಡೆಲ್ಲಿಯಲ್ಲಿ 75% ಇಲ್ಲ, ಓಕೆನಾ, 75% ಇಲ್ಲ. ಸೊ ಯಾರ್ಯಾರು 2 ಬಿರಿಯಾನಿ ಇಲ್ಲ 3 ಬಿರಿಯಾನಿ ತಿಂತೀರೋ, 2.5 ಬಿರಿಯಾನಿ 3 ಬಿರಿಯಾನಿ ಮನಿ ಬಿರಿಯಾನಿ ಹೊಸಕೋಟೆ ಬಿರಿಯಾನಿಗಳು ಯಾರ್ಯಾರು ತಿಂತೀರೋ ಅವ್ರು ಬಂದು ಈಸಿಯಾಗಿ ಗೆದ್ಕೊಂಡು ಹೋಗ್ಬೋದು. ಟೆನ್ಷನೇ ಇಲ್ಲ, ಈಸಿಯಾಗಿ 2.5 ಬಿರಿಯಾನಿ ಇಲ್ಲ 3 ಬಿರಿಯಾನಿ ತಿನ್ನ. ಅಲ್ಲಿ ಏನಿಲ್ಲ ಗುರು, ಡೆಲ್ಲಿಯಲ್ಲಿ ನೋಡಿ ಜಾಸ್ತಿ ನೋಡಿ 4-5 ಪರೋಟ ಇದೆ, 1 ಆಮ್ಲೆಟ್ ಇದೆ, ಇನ್ನೆಲ್ಲ ಕರ್ರಿಗಳೇ, ಇನ್ನೆಲ್ಲ ರೈಸ್ ಇದೆ, ಸೋಡಾಗಳು ಅಷ್ಟೇ, ಇನ್ನೆಲ್ಲ ಸೈಡ್ಸು. ಈಸಿಯಾಗಿ 1 ಲಕ್ಷ ಗೆಲ್ತ್ಕೊಂಡು ಹೋಗ್ಬೋದು. ಸೊ ಯಾರ ನೀ ಕಾಂಪಿಟೇಷನ್. ಸೊ ನಾವು ಟ್ರೈ ಮಾಡ್ತೀನಿ ಇವಾಗ. ನಿನ್ಗೇನು ಇಷ್ಟ ಇದರಲ್ಲಿ?
क्या सभी से अच्छा है, सभी अच्छा है सब अच्छा है सर। और खाने में बहुत मज़ा आया और कुछ बोल नहीं सकते, इतना टेस्टी है इस होटल में। ಕನ್ನಡ ಬರಲ್ಲ ನಿನಗೆ? कर्नाटक बरला सर। ಯಾಕೆ ಬರಲ್ಲ? ಎಷ್ಟು ದಿನದಿಂದ ಕೆಲಸ ಮಾಡ್ತಾ ಇದೆಯಾ? ಹಾಂ, ಹಿಂದಿ कितना साल से क्या काम करेगा इधर? इधर 6 महीने से काम कर रहे हैं। थोड़ा भी कನ್ನಡ नहीं आ जाएगा. पूरा भी नहीं है। ಸೊ ಇದೊಂದು ಆಂಧ್ರ ಸ್ಟೈಲ್ ರೆಸ್ಟೋರೆಂಟು. ಸೊ ಅದಕ್ಕೋಸ್ಕರ ಇಲ್ಲಿ ತೆಲುಗು ಮಾತಾಡ್ತವ್ರೆ, ಕನ್ನಡ ಸ್ವಲ್ಪ ಮ್ಯಾನೇಜ್ ಮಾಡ್ತಾ ಇದ್ದಾರೆ ಅಷ್ಟೇ. ओके सर। क्या बोल? हाँ सर, ये इस रेस्टोरेंट पे बहुत अच्छा अच्छा खाना मिलता है, आप लोग आइए और 1 लाख रुपया जीत के लेके जाइए। ठीक है भाई, ठीक है, थैंक यू. ओके, थैंक यू सर। ಬಾಯ್ 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 ಬಾಯ್. ಇವಾಗ ನಾವು ಬ್ಯಾಟಿಂಗ್ ಸ್ಟಾರ್ಟ್ ಮಾಡೋಣ. 30 ನಿಮಿಷದಲ್ಲಿ ಇದನ್ನ ತಿನ್ನಕ್ಕಾಗುತ್ತೋ ಇಲ್ಲೋ ಅಂದ್ಬಿಟ್ಟು ನೋಡೋಣ ಬನ್ನಿ ಇವಾಗ. ಸೊ ಈ ರೆಸ್ಟೋರೆಂಟ್ ಹೆಸರು ಏನು ಹೇಳಿ? ನಾಯ್ಡುಗಾರ ಕುಂದ ಬಿರಿಯಾನಿ ಅಂದ್ಬಿಟ್ಟು ಒಂದು ಆಂಧ್ರ ಸ್ಟೈಲ್ ರೆಸ್ಟೋರೆಂಟು. ಎಲ್ಲ ಥರ ಆಂಧ್ರ ಸ್ಟೈಲ್ ಮಾಡಿ ಈ ಸರಿ ರೀಸೆಂಟಾಗಿ ಈ ಕಾನ್ಸೆಪ್ಟ್ನ ರೆಡಿ ಮಾಡಿದ್ದಾರೆ. ಸೊ ಇಲ್ಲಿ ನೋಡಿ, ದುಡ್ಡು ಇಕ್ಬಿಟ್ಟಿದ್ದಾರೆ. 1 ಲಕ್ಷ ದುಡ್ಡು ಇಕ್ಕಿದ್ದಾರೆ. ಸೊ ನಾನು ನಿಮ್ಮ ಅವಾಗೇ ಹೇಳ್ದಂಗೆ ತುಂಬ ಚಿಕ್ಕದಾಗಿದೆ, ಆದರೆ ಪ್ರೈಸ್ ಮನಿ ಮಾತ್ರ ಒಳ್ಳೆ ಮನಿ. ಸೊ ಹೇಳ್ದಂಗೆ ಎಷ್ಟು ಬೇಗ ಬಂದು ಖಾಲಿ ಮಾಡಿಬಿಟ್ಟು ಹೋಗ್ತಿರೋ ಅಷ್ಟು ಬೇಗ ನೀವು ದುಡ್ಡು ಎತ್ಕೊಂಡು ಹೋಗ್ತೀರಾ ಅಂತ ಅರ್ಥ. ಸೊ ಏನಿಲ್ಲ, ತುಂಬ ಕಡಿಮೆನೇ ಇರೋದು. ಈ ಬಿರಿಯಾನಿ ಒಂದು ಜಾಸ್ತಿ ಇದೆ ಅಷ್ಟೇ. ಇನ್ನೆಲ್ಲ ನೋಡಿ, ಎಲ್ಲ 2 ಸ್ಕೂಪ್ ಹಾಕಿದ್ದಾರೆ ಅಷ್ಟೇ ಸೈಡ್ಸು. ನಿಮಗೆ ಆರಾಮಾಗಿ ತಿನ್ಕೊಂಡು ಹೋಗ್ಬಿಡೋದು. ಸೊ ನಾನು ಟ್ರೈ ಮಾಡ್ತೀನಿ. ಸೊ 30 ನಿಮಿಷದಲ್ಲಿ ಈ ಬಾಹುಬಲಿ ತಾಲಿನ ನಮ್ಮ ಬೆಂಗಳೂರಿನ ಬಾಹುಬಲಿ ತಾಲಿ ಖಾಲಿ ಮಾಡಿದೆ 30 ನಿಮಿಷದಲ್ಲಿ 1 ಲಕ್ಷ ಕೊಡ್ತಾರೆ ಅಂತ ಹೇಳಿದ್ದಾರೆ. ಸೊ ನನ್ನ ಕೆಪಾಸಿಟಿ ಎಷ್ಟಿದೆ ಅಂತ ಟ್ರೈ ಮಾಡೋಣ. ಫಸ್ಟ್ ಎಲ್ಲಿಂದ ಸ್ಟಾರ್ಟ್ ಮಾಡೋಣ? ಗೋಲಿ ಫಿಜ್. ಸೊ ಟೈಮರ್ ಇಕ್ಬಿಡೋಣ. ಟೈಮರ್ ಇಕ್ತೀನಿ 1 ನಿಮಿಷ. ಸೊ ಟೈಮರ್ ಸ್ಟಾರ್ಟ್ ಆಗಿದೆ. 30 ಮಿನಿಟ್ಸಲ್ಲಿ ಎಷ್ಟು ಖಾಲಿ ಮಾಡ್ಬೋದು ಅಂತ ನಾನು ನೋಡ್ತೀನಿ. ಸೊ ನನ್ನ ಕೆಪಾಸಿಟಿ ಮೇಲೆ ನೀವು ಡಿಸೈಡ್ ಮಾಡ್ಬೋದು. ಜಾಸ್ತಿ ದಿನ ಆಗಿತ್ತು ಈ ಗೋಲಿ ಸೋಡಾ ಹೊಡೆದು. ಸೊ ಇದ್ಯಾವುದಿದು ಫ್ಲೇವರು? ಗೋಲೋಕಲ್ ಅಂತೆ ನೋಡಿ. 2 ಗೋಲಿ ಸೋಡಾ ಕೊಟ್ಟಿದ್ದಾರೆ. ಈ ಸೋಡಾದಲ್ಲೇ ಹೊಟ್ಟೆ ತುಂಬ ಹೊಡುತ್ತೇನೋ ಸ್ವಲ್ಪ ಇರ್ತಾವಲ್ಲ, ಇವ್ರ ಲಾಜಿಕ್ಗಳು ಇರ್ತಾವಲ್ಲ. ಸೊ ಅದಕ್ಕೋಸ್ಕರ ಹಿಂಗೆ ಇಟ್ಕೊಂಡು ಸೌಂಡ್ ಬರ್ತೈತೆ. ಆ ಸೌಂಡ್ ಕೇಳೋಕ್ಕೆ ಒಂಥರ ಮಜಾ. ಓಕೆ. ಓ ಒಳ್ಳೆ ಬ್ಲೂಬೆರಿ ಫ್ಲೇವರು. ಸೊ ಎಲ್ಲಿಂದ ಸ್ಟಾರ್ಟ್ ಮಾಡೋಣ? ಅವಾಗೆ 34 ಸೆಕೆಂಡ್ ಆಗೋಯ್ತು. ಇಲ್ಲೋಗ್ರು ಇನ್ನು 20 ಸೆಕೆಂಡ್ಗೆ ಆಲ್ಮೋಸ್ಟ್ 1 ನಿಮಿಷ ಆಗೋಗ್ತೈತೆ ಅಲ್ಲ. ಇದ್ರ ಮೇಲೆ ದುಡ್ಡಿಗೆ ಕೊಟ್ಟಿದ್ದಾರೆ ನೋಡಿ, 2,000. ಸೊ ಫಸ್ಟು ಸೈಡ್ಸಿಂದ ಟ್ರೈ ಮಾಡೋಣ. ಸೈಡ್ಸು ಯಾವ್ದು ಎತ್ಕೊಂಡು ಅದು ಕಣ್ಣು ಮುಂದೆ ಎಲ್ಲ ನೋಡ್ತಾರೆ. ವೆಜ್ಜಿಂದ ಸ್ಟಾರ್ಟ್ ಮಾಡೋಣ. ಸ್ಪೂನ್ಸ್ ಏನು ಕೊಟ್ಟಿಲ್ಲಲ್ವಾ ಇವರು? ಓಕೆ. ಟೇಸ್ಟ್ ವೈಸು ಅದು ಆಂಧ್ರ ಸ್ಟೈಲಿಂದ ಮಾಡಿದ್ದಾರೆ ಅಂತ ಗೊತ್ತಾಗ್ತೈತೆ. ಮತ್ತು ಇನ್ನೊಂದು ನಿಮ್ಗೆ ಪ್ಲಸ್ ಪಾಯಿಂಟ್ ಏನು ಗೊತ್ತಾ? ಇಲ್ಲಿ ರೋಟಿಗಳಿಲ್ಲ. ಡೆಲ್ಲಿಲಿ ಎಷ್ಟು ಹಾಕಿದ್ರು ಗೊತ್ತಾಗೋರು? 40 ರೋಟಿ ಹಾಕಿದ್ರು. ಇಲ್ಲಿ ಎಷ್ಟು ಹಾಕಿದ್ರು ಗೊತ್ತಾ? ಇಷ್ಟೇ ರೋಟಿ, 1 ನಾನು ಅಷ್ಟೇ. ಇದಕ್ಕಿಂತ ಲಕ್ಕಿ ಚಾನ್ಸ್ ಬೇಕಾ? ರೈಸ್ ತಿನ್ನೋರು ರೈಸಲ್ಲಿ ಏನಿಲ್ಲ, ಒಂದು ಚಿಕನ್ ಬಿರಿಯಾನಿ ಕೊಟ್ಟಿದ್ದಾರೆ, ಮೊಸರು ಮತ್ತು ಫ್ರೈಡ್ ರೈಸು. ಅದು ಬಿಟ್ರೆ ಇನ್ನೆಲ್ಲ ಸೈಡ್ಸೇ. ಸೊ ಇದು ತಿನ್ನು ನೋಡೋಣ ಇರಿ, ಟೇಸ್ಟ್ ನೋಡೋಣ. ಯಾವ್ದು ಎತ್ಕೊಂಡಂದ್ರೆ ಗೊತ್ತಾಗ್ತಿಲ್ಲಲ್ಲ ಗುರು. ಇದು ಪನ್ನೀರು ಟ್ರೈ ಮಾಡ್ತೀನಿ. ಟೇಸ್ಟ್ ವೈಸ್ ಚೆನ್ನಾಗಿದೆ. ಟೇಸ್ಟ್ ವೈಸ್ ತುಂಬ ಚೆನ್ನಾಗಿದೆ. ಒಂದು ಆಮ್ಲೆಟ್ ಕೊಟ್ಟಿದ್ದಾರೆ, ಅದು ಬಿಟ್ಟರೆ ಇನ್ನೇನು ಕೊಟ್ಟಿಲ್ಲ. ಚಿಕನ್ನು ಮಟನ್ ಎಲ್ಲ ಮಿಕ್ಸ್ ಆಗಿದೆ. ಓಕೆನಾ? ಆಯಿಲಿ ಸ್ವಲ್ಪ. ತುಂಬ ಚೆನ್ನಾಗಿದೆ ಟೇಸ್ಟು. ಬೇಗ ತಿನ್ಬೇಕು. ಅವಾಗ 2 ನಿಮಿಷ ಆಗೋಯ್ತು. ಅದು ಈ ಚಾಲೆಂಜ್ ಇರೋದು ಒಬ್ಬನಿಗೆ, ಸರಿನಾ? ಒಬ್ಬನಿಗೆ, ಇಬ್ಬರಲ್ಲ, ಒಬ್ಬನು ತಿಂದು ರೋಟಿ ಖಾಲಿ ಮಾಡಿಬಿಟ್ಟೆ. ಸೊ ಇವಾಗ ಏನು ಹಾಕೋಣ? ಬಿರಿಯಾನಿ. ಇವ್ರು ಆಂಧ್ರ ಸ್ಟೈಲ್ ಬಿರಿಯಾನಿ ಹೆಂಗಿತ್ತು ನೋಡೋಣ ಇಲ್ಲಿ. ಜಿಡಿ ಪಪ್ಪು ಅಂತಾರೆ, ಅಂದರೆ ಗೋಡಂಬಿ ನಮ್ಮ ಇದರಲ್ಲಿ ಕನ್ನಡದಲ್ಲಿ. ಏನು ರೀ ಇಷ್ಟ ಹಾಕೋರೆ? ಆದರೂ ಇನ್ನೇನು ಅಂಥ ದೊಡ್ಡದು ಅನಿಸಲ್ಲ ಅನಿಸುತ್ತೆ. ಇಲ್ಲೋಗರು ಬಿರಿಯಾನಿ ಸ್ವಲ್ಪ ಜಾಸ್ತಿನೇ ಕೊಟ್ಟಿದ್ದಾರೆ. ಎಗ್ಗು 2 ಎಗ್ ಕೊಟ್ಟವ್ರೆ. ಇದಕ್ಕೆ ಯಾವ್ದು ಹಾಕ್ಕೊಳೋಣ? ಈ ಗ್ರೇವಿನೇ ಹಾಕ್ಕೊಳೋಣ. ಮತ್ತು ಅನ್ಲಿಮಿಟೆಡ್ ಅನಿಸುತ್ತೆ ನಮಗೆ ಈ ಗ್ರೇವಿ ಎಲ್ಲ. ಅದನ್ನ ಕೇಳಿಲ್ಲ, ಕೇಳ್ಬೇಕು ನಾನು. ಕೇಳಿದ್ರೆ ಹೇಳ್ತಾರೆ. ಹೇಳ್ತಾ ಇದ್ದೀನಲ್ಲ ನಾನು ನಿಮಗೆ. ಎಷ್ಟಾಯ್ತು ಟೈಮು? ಅವಾಗ 8:15 ನಿಮಿಷ ಆಗೋಯ್ತಲ್ಲ ಗುರು. ಆ ರೋಟಿ ಖಾಲಿ ಮಾಡೋಷ್ಟಕ್ಕೆ ನನಗೆ 5 ನಿಮಿಷ ಆಗೋಯ್ತು. ಎಷ್ಟಾಗ್ತೈತೋ ಅಷ್ಟು.
ಅವಾಗ 9 ನಿಮಿಷ ಆಗೋಯ್ತು. ನೋಡೋಣ ಎಷ್ಟು ಸಿಕ್ಕೈತೆ ನೋಡಬೇಕು. ನನ್ನ ಪ್ರಕಾರ ಒಂದು 30 ನಿಮಿಷ 30% ಕಂಪ್ಲೀಟ್ ಮಾಡ್ತೀನಿ ಒಬ್ಬನೇ. ಬಿರಿಯಾನಿ ಟೇಸ್ಟ್ ವೈಸು ಸೂಪರ್ ಆಗೈತೆ ಗುರು, ತುಂಬ ಚೆನ್ನಾಗೈತೆ. ಸೈಡ್ಸು ಇಲ್ಲ, ತಂದೂರಿನೇ ಕೊಟ್ಟವ್ರು ನೋಡಿ, ತಂದೂರಿ. ಸೋಡಾ, ಇದು ಬ್ಲೂಬೆರಿ ಸೋಡಾ, ಅವಾಗ ಹೇಳ್ದಂಗೆ ಇದು ಜೀರಾ ಸೋಡಾ ಅಂತೆ. ಟ್ರೈ ಮಾಡೋಣ. ಈ ಸೌಂಡ್ ಕೇಳೋಕ್ಕೆ ಒಂಥರ ಮಜಾ ಅಲ್ಲ ನೋಡಿ ಎಷ್ಟು. ಸ್ಟಾಪ್ ಆಗೋ. ಓ ಆ ಜೀರಾ ಫ್ಲೇವರು. ಓ ಅವಾಗೆ 10 ನಿಮಿಷ. 30 ನಿಮಿಷದಲ್ಲಿ ಕಣ್ಣು ಮುಚ್ಕೊಂಡು ಖಾಲಿ ಮಾಡೋಗ್ತಾರೆ ನಮ್ಮ ಹುಡುಗರು. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, 2 ಬಿರಿಯಾನಿ ಇಲ್ಲ 3 ಬಿರಿಯಾನಿ, ಮನಿ ಬಿರಿಯಾನಿ ಇಲ್ಲ ಹೊಸಕೋಟೆ ಬಿರಿಯಾನಿ ಅವ್ರು ಯಾರನ್ನು ತಿನ್ನಂಗಿದ್ರೆ ಈಸಿ. ನೋಡಿ, ಇಂಥ ಚಾನ್ಸ್ಗಳಿದ್ದಾಗ ಬಂದು ದುಡ್ಡು ಎತ್ಕೊಂಡು ಹೋಗ್ಬಿಡ್ಬೇಕು. ಎಷ್ಟು? 1 ಲಕ್ಷ, 2,000 ರೂಪಾಯಿ ಕೊಟ್ಟು 1 ಲಕ್ಷ ಎತ್ಕೊಂಡು ಹೋಗ್ಬೋದು. ಇಲ್ಲ, ಇವ್ರ ಹತ್ರ ಟೇಸ್ಟ್ಗಳು ತುಂಬ ಚೆನ್ನಾಗಿದೆ, ಬೇರೆ ಫುಡ್ಡುದೆಲ್ಲ. ಹಾಕೊಂಡು ಖಾಲಿ ಮಾಡಿಬಿಟ್ಟೆ. ಪ್ಲೇಟು ಸ್ಪೂನಲ್ಲಿ ಇದರಲ್ಲಿ ಹಾಕೊಂಡು ತಿನ್ನೋದು ಬಾಗಲ್ಲ ಅವರು, ಹಂಗೆ ಬಾಚ್ಬಿಡೋಣ. ಓಯ್ ಬೇಗ 15 ನಿಮಿಷ ಆಗೋಗೈತೆ. ಬೇರೆ ಟೇಸ್ಟ್ ಮಾಡೋಣ, ಬೇರೆದು. ಮ್ಯಾಗಿ ಮಾಡೋರೆ ಶಾವಿಗೆ ಥರ, ಇದರಲ್ಲಿ ಚಿಕನ್ ಹಾಕೋರಪ್ಪ ಸ್ವಾಮಿ, ಇದರಲ್ಲಿ ಚಿಕನ್ ಹಾಕೋರೆ. ನೂಡಲ್ಸ್ ಗುರು, ನೂಡಲ್ಸು. ಇವಾಗ ಏನು ಎತ್ಕೊಳ, ಲೆಗ್ ಪೀಸು. ತಂದೂರಿ ನಾ ಗ್ರಿಲ್ ಒಂದಿದೆ, ಇದರಲ್ಲಿ ಚಿಕನ್ ಆಯಿಲಲ್ಲಿ ಫ್ರೈ ಮಾಡಿದ್ದಾರೆ ಒಂದು. ತಿಂದು ಖಾಲಿ ಮಾಡಬೇಕು. ಲಾಸ್ಟ್ ಟೈಮನ್ನ ತಿನ್ನೋಕ್ಕಾಗಿಲ್ಲ, ಈ ಟೈಮನ್ನ ತಿನ್ಬೇಕು ನಾವು. ಇವಾಗ ನಮ್ಮ ಕ್ಯಾಮ್ರಾ ಹಿಂದೆ ಇರೋನು ಅರ್ಫತ್ ಬಾಷಾನ್ ಕರಿಯೋಣ, ಲಾಸ್ಟ್ ಟೈಮ್ ಕರೆದಂಗೆ. ಅವ್ನು ಸ್ವಲ್ಪ ಹಾಕಿದ್ರೆ ಒಂದು 50% ಇನ್ನೂ ಖಾಲಿ ಮಾಡ್ಬೋದು ಬೇಗ. ಇವಾಗ ಬರ ಅರ್ಫತ, ತಿನ್ನೋಣ ಬೇಗ. ಬೇಗ ಬರ. ನೋಡು, ಏನು ಹೇಳು, ಲಕ್ಷ ರೂಪಾಯಿ ಎತ್ಕೊಂಡು ಹೋಗ್ಬೇಕಂದ್ರೆ ಮನೆಗೆ ನೀನು ಇನ್ನು ಖಾಲಿ ಮಾಡ್ಬೇಕು 30 ನಿಮಿಷದಲ್ಲಿ. ಮಾಡ್ತೀಯಾ? ಚಲೋ ಬೈ ಟ್ರೈ ಕರೆಂಗೆ. ಸರಿ ಮಾಡಪ್ಪ, ಆಯಿತು. ಬೇಗ ಹಾಕೋ. ಏನು ತಿಂತೀಯ ಫಸ್ಟು? ಮ್ಯಾಗಿ. ನಿಮ್ಮ ಫೇವ್ರೆಟ್ ಮ್ಯಾಗಿ ಹೊಡಿಯಪ್ಪ, ಆಯಿತು. ನೋಡೋಣ. ನಾನು 20 ನಿಮಿಷದಲ್ಲಿ ಇಷ್ಟು ಟ್ರೈ ಮಾಡಿದೆ, ಅಣ್ಣನ ಎಷ್ಟು ಟ್ರೈ ಮಾಡ್ತಾನೆ ನೋಡೋಣ. ತಿನ್ನು ಎಕ್ಸರ್ಸೈಸ್ ಮಾಡು. ತಿನ್ನಬೇಕು, ಬಾಚ್ಬೇಕು ಹಿಂಗೆ. ಇನ್ನು ನಿಧಾನಾಗಿ ತಿಂದರೆ ಅಲ್ಲಿ ಆಗೋಯ್ತು ನೋಡು. ಇನ್ನು 9 ನಿಮಿಷ ಆಯ್ತು ಗುರು, ಇನ್ನು 9 ನಿಮಿಷ ಇದೆ ಅಷ್ಟೇ. ಆಗಲ್ಲ. ಜ್ಯೂಸ್ ಕುಡಿತ್ಯಾ? ಓ ಇಲ್ಲ, ಹಣ್ಣು ಬ್ಯಾಟ್ಸ್ಮನ್ ಅನ್ಸುತ್ತೆ, ಅದಕ್ಕೆ. ಬಾಚ್ ಬೇಗ. ಓ ಎಲ್ಲಿಗೆ ಹೋಗ್ತಾ ಇದೆಯಾ? ಓ ಎಕ್ಸರ್ಸೈಸ್ ಮಾಡ್ತಾವನ್ ಗುರು. ಓ ಮಾಡಪ್ಪ, ಅದೇನೇನು ಮಾಡ್ತೀಯ ಮಾಡು. ಕಮಾನ್, 1 ಲಕ್ಷ ಬೇಕಾ? 1 ಲಕ್ಷ? ನನ್ನ ಕೆಪಾಸಿಟಿ ಆಗೋಯ್ತು. ನೀನು ತಿನ್ನು. 1 ಲಕ್ಷ ಇಬ್ರು ತಗೋಣ. ಹ್ಞೂ ಸರಿ. ತಿನ್ನು. ಸೋಡಾ ಕುಡಿತ್ಯಾ? ಸ್ವಲ್ಪ ಕಷ್ಟ ಇರ್ತೈತೆ ಗುರು ತಿನ್ನೋಷ್ಟು, ಇಷ್ಟು ಖಾಲಿ ಮಾಡೋಷ್ಟಿಗೆ. ಅದೇ ಹೇಳ್ತೇನಿಲ್ಲ. ಏನಂತೀಯ? ನಾನು ಹೇಳ್ದಂಗೆ 3 ಬಿರಿಯಾನಿ ಇಲ್ಲ 2.5 ಬಿರಿಯಾನಿ ತಿನ್ನೋಷ್ಟು ಖಾಲಿ ಮಾಡ್ಬೋದಲ್ಲ? ಆರಾಮಾಗಿ ಖಾಲಿ ಮಾಡ್ತಾರೆ. 3 ಮಣಿ ಬಿರಿಯಾನಿ ತಿನ್ನೋರು ಪಕ್ಕ ಖಾಲಿ ಮಾಡ್ತಾರೆ, ಆರಾಮಾಗಿ ಖಾಲಿ ಮಾಡ್ತಾರೆ. ಸೈಡ್ಸು ತುಂಬ ಟೇಸ್ಟಿ ಆಗೈತೆ ಫುಡ್ಡು. ಸೋಡಾಗಳು ಜಾಸ್ತಿ ಯೂಸ್ ಮಾಡಿಲ್ಲ ಇವರು, ಅದೇ ಮೈನ್ ಹೇಳ್ತಾ ಇದೀನಲ್ಲ. ಮೈನ್ ಇನ್ನೊಂದು ಏನಂದರೆ ರೋಟಿ ಇಲ್ಲ. ಏನಂತೀಯ? ಒಂದೇ ರೋಟಿ ಕೊಟ್ಟಿದ್ದಾರೆ, ಅದೇ ಮೈನ್. ಸೊ ಬಂದು
ಲೊಕೇಶನ್ನು ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ಔಟ್ ಮಾಡಿ, ಬಂದು ಖಾಲಿ ಮಾಡಿ 1 ಲಕ್ಷ ಎತ್ಕೊಂಡೋಗಿ. ನಾಯ್ಡುಗಾರ ಕುಂದ ಬಿರಿಯಾನಿ ಅವರ ರೆಸ್ಟೋರೆಂಟ್ ಓನರ್ ಇದ್ದಾರೆ ಇವರು, ನಾಯ್ಡುಗಾರಿ ಕುಂದ ಬಿರಿಯಾನಿ. ಓಕೆ, ಸೊ ರಿಟೇಕಾ ಹಂಗೆ ಇರಲಿ ನಾಯ್ಡುಗಾರ ಕುಂದ ಬಿರಿಯಾನಿ ಓನರ್ ಇಲ್ಲಿದ್ದಾರೆ. ಹಲೋ ಮೇಡಮ್. ಸೊ ಇವರೇ ಈ ಕಾನ್ಸೆಪ್ಟ್ನ ರೆಡಿ ಮಾಡಿರೋದು. ಸೊ ಇನ್ ಕೇಸ್ ಇಲ್ಲಿ ತಾಲಿ ಕಾಣಿಸ್ತಾ ಇದೆಯಲ್ಲ, ಈ ತಾಲಿನ ಯಾರನ್ನ ಇನ್ ಕೇಸ್ ತಿನ್ನೋಕ್ಕಾಗಿಲ್ಲ, ಕಾಂಪಿಟೇಷನ್ ಕಡಿಮೆ ಆಗೋದ್ರು, ಸೊ ವೇಸ್ಟೇಜ್ ಏನು ಮಾಡ್ತೀರಾ? If they want to take it, they can take it. We'll pack and give it to them. Okay. Or our waiters, someone will try to finish it. Yes, most. ಇವ್ರು ಏನು ಹೇಳ್ತಾ ಇದ್ದಾರೆ, ಇನ್ ಕೇಸ್ 30 ನಿಮಿಷದಲ್ಲಿ ಯಾರು ತಿನ್ನೋಕ್ಕಾಗಿಲ್ಲೋ, ಸೊ ಅವ್ರೇನು ಮಾಡಬೇಕು, ಮನೆಗೆ ಎತ್ಕೊಂಡು ಹೋಗ್ಬೋದು, ಇಲ್ಲ ಅಂದರೆ ಅವ್ರು ವೇಸ್ಟ್ ಮಾಡೋಕ್ಕೆ ಹೋಗಲ್ಲ ಫುಡ್ಡು. ಯು ವಿಲ್ ನಾಟ್ ವೇಸ್ಟ್. Will not waste. ಇವರು We cook limited amount of food only when there is customer. ಫುಡ್ನ ಇವ್ರು ವೇಸ್ಟ್ ಮಾಡೋಕ್ಕೆ ಹೋಗಲ್ಲ. ಅವ್ರ ಹುಡುಗರು ಯಾರನ್ನ ತಿಂತಾರೆ ಅಡುಗೆ ಮಾಡಿರೋರು, ಇಲ್ಲ ಅಂದರೆ ಮನೆಗೆ ಎತ್ಕೊಂಡು ಹೋಗಿ ಮನೆಗೆ ಎತ್ಕೊಂಡು ಯಾರಿಗಾನ ಅನಾಥಾಶ್ರಮಗೋ ಇಲ್ಲ ಯಾರಿಗಾನ ರೋಡ್ ಸೈಡ್ ಇರೋರ್ಗೋ ಯಾರಂಗೆ ಕೊಟ್ಬಿಡ್ತಾರೆ. ಫುಡ್ ಮಾತ್ರ ವೇಸ್ಟ್ ಮಾಡೋಕ್ಕೆ ಹೋಗಲ್ಲ ಅಷ್ಟೇ. ಟೈಮ್ ಎಷ್ಟಾಗೈತೆ? ಇನ್ನು ಕೈ ಅವಲ್ಲ, ಇನ್ನು 1-2 ನಿಮಿಷ ಇದೆ. ಅಣ್ಣ ಆಯ್ತಾ ತಿಂದಿದ್ದು? ಆಗಿಲ್ವಾ? ಇಬ್ಬರು ಸೇರ್ಕೊಂಡು ಇಷ್ಟು ಖಾಲಿ ಮಾಡಿದ್ರಿ, ಅಲ್ಲಿ ದುಡ್ಡು ಎತ್ತು ಕೊಟ್ಬಿಡು ಹೋಗ್ಲಿ. ಅವ್ರು ಬಂದಿದ್ದಾರೆ, ವಾಪಸ್ ಕೊಟ್ಬಿಡ್ಬೇಕು 1 ಲಕ್ಷನ. ಸೊ ಅವ್ರು ವಾಪಸ್ ಬಂದಿದ್ದಾರೆ, ಅವ್ರಿಗೆ 1 ಲಕ್ಷ ವಾಪಸ್ಸು. ಯಾಕಂದರೆ 30 ನಿಮಿಷದಲ್ಲಿ ತಿನ್ನೋಕ್ಕಾಗಿಲ್ಲ. ಸೊ 2,000 ಬಿಲ್ ಕಟ್ಬಿಟ್ಟು ಮನೆಗೆ ಹೋಗ್ತಾ ಇದ್ದೀವಿ. ಸೊ ಇಷ್ಟು ತಿನ್ಬಿಟ್ಟು ಯಾರು ನಿಂಗೆ ಬೇಕಾ? ಫಸ್ಟ್ ಅದು ಖಾಲಿ ಮಾಡು. ಅಲ್ಲ, ಇಷ್ಟು ಖಾಲಿ ಮಾಡೋಕ್ಕಾಗಿಲ್ಲ ಇಬ್ಬರು ಸೇರ್ಕೊಂಡು ನಾವು. ಸೊ ಇನ್ ಕೇಸ್ ಯಾರಾರ ಬೇರೆಯವ್ರಾಗಿದ್ರೆ ಆರಾಮಾಗಿ ಗೆದ್ಕೊಂಡು ಹೋಗ್ಬೋದು ಅಂತ ಫಸ್ಟಿಂದ ಹೇಳ್ತಾ ಇದ್ದೀನಿ. ಈಸಿ, ತುಂಬ ಈಸಿ. 1 ಲಕ್ಷ ಯಾರು ಬೇಕಾ ಆರಾಮಾಗಿ ಎತ್ಕೊಂಡು ಹೋಗಲಿ. ಇವ್ರ ದುಡ್ಡು ಇವ್ರು ಕೊಟ್ಬಿಡೋಣ. ಎತ್ಕೊಳ್ಳಿ ಸರ್ ನಿಮ್ಮ ದುಡ್ಡು, ಓಕೆನಾ? ಸೊ ವಿಡಿಯೋ ಯಾರ್ಯಾರು ಇಷ್ಟ ಆಗಿದೆಯೋ ಲೈಕ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿಗಂಟ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್. ಸಬ್ಸ್ಕ್ರೈಬ್ ಮಾಡ್ಕೊಂಡು For a bet.